ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಜೆಡಿಆರ್ ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ 10th ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಇವತ್ತು. ಏನು ಟ್ರಿಪ್ ಅಂದರೆ ಸೀಗೆಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅವ್ರು ಮೈಸೂರಿಂದ ಬರ್ತಾ ಇದ್ದಾರೆ, ನಾನು ಊರಿಂದ ಹೋಗ್ತಾ ಇದ್ದೀನಿ. ನಮಗೆ ಊರಿಂದ ಹತ್ರ ಆಗುತ್ತೆ ಹಳೆಬೀಡಿಂದ, ಹಾಗಾಗಿ ಅವರು ಡೈರೆಕ್ಟ್ ಹಳೆಬೀಡು ಹತ್ರನೇ ಬರ್ತಾ ಇದ್ದಾರೆ. ಅವ್ರು ಆ ಕಡೆಯಿಂದ ಬರ್ತಿದ್ದಾಗ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಹಾಗಾಗಿ ಎಷ್ಟೊಂದು ವರ್ಷ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಒಂಥರ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನನ್ನ ಖುಷಿನ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಎಲ್ಲರನ್ನೂ ಮೀಟ್ ಮಾಡಿ ಒಂಥರ ಖುಷಿ ಆಯಿತು. ಎಷ್ಟೋ ವರ್ಷದಲ್ಲಿ ಮೀಟ್ ಮಾಡಿದ್ದು ನಾವು, ಸ್ಕೂಲಲ್ಲಿ ಮಾತಾಡಿಸಿದ್ದು ನಾವು ಲಾಸ್ಟ್ ಇವಾಗ ಮಾತಾಡಿಸ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೀವೇ ತಿಳ್ಕೊಬೇಕು, ಅಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ನಾವು 10th ಇದ್ದಾಗ ನಾವು ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರನ್ನೂ ಮಾತಾಡಿಸಿದ್ದು. ಇವತ್ತು ಸಿಗ್ತಾಯಿದ್ದೀವಿ ಅಂದರೆ ಒಂಥರ ಖುಷಿನೇ. ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಯಾದರು. ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದಾಗ ತುಂಬ ಅಂದರೆ ಖುಷಿಯಾದರು. ಚೆನ್ನಾಗಿ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಎಲ್ಲರೂ ತುಂಬ ಬೆಸ್ಟ್ ವಿಶ್ ಮಾಡಿದರು, ಹಾಗಾಗಿ ತುಂಬ ಖುಷಿಯಾಯಿತು. ಈ ಥರ ಎಲ್ಲರೂ ಒಂದು ಕಡೆ ಸೇರಿ ಈ ಥರ ಟ್ರಿಪ್ ಹೋದರೆ ಒಂಥರ ಖುಷಿ ಇರುತ್ತೆ. ಒಂಥರ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ನಾವು ಹೈಸ್ಕೂಲಲ್ಲಿ ಎಲ್ಲರೂ ಮೀಟ್ ಮಾಡಿರ್ತೀವಿ, ಮದುವೆ ಆಗಿ ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀವಿ. ಸಡನ್ನಾಗಿ ಈ ಥರ ಟ್ರಿಪ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಎಲ್ಲರೂ ಖುಷಿಯಿಂದ ಆರಾಮಾಗಿ ಡ್ಯಾನ್ಸ್ ಆಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಆರಾಮಾಗಿ ಹೋಗಿದ್ದು. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ನಿಮಗೂ ಅನಿಸುತ್ತಲ್ವ ಈ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗಬೇಕು, ಎಲ್ಲರ ಜೊತೆನೂ ಈ ಥರ ಎಲ್ಲ ಮಾತಾಡಬೇಕು ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಅನಿಸುತ್ತೆ. ನನಗೂ ಒಂದು ಸಾರಿ ಅನ್ನಿಸ್ತಾನೇ ಇತ್ತು, ಯಾರೂ ಸಿಗ್ತಿರ್ಲಿಲ್ಲ. ಯಾಕೆಂದರೆ ಅವ್ರವ್ರದ್ದು ಲೈಫು ಇರುತ್ತಲ್ವ, ಏನೇನೋ ಮತ್ತು ಕೆಲಸ ಅದು ಇದೆಲ್ಲ ಇರುತ್ತೆ. ಹಾಗಾಗಿ ಅವ್ರಿಗೂ ಫ್ರೀ ಕೊಡೋಕ್ಕಾಗಲ್ಲ. ಹಾಗಾಗಿ ನಮಗೂ ಮನೇಲಿ ಗಂಡ ಮಕ್ಕಳು ಮನೆ ಅಂತ ಇರುತ್ತೆ. ಹಾಗಾಗಿ ನಮಗೂ ಫ್ರೀ ಕೊಡೋಕ್ಕಾಗಲ್ಲ, ಟೈಮ್ ಸಿಗಲ್ಲ. ಹಾಗಾಗಿ ಒಂದು ದಿವಸನಾದ್ರು ಈ ಥರ ಫ್ರೀ ಮಾಡಿಕೊಂಡು ಎಲ್ಲ ಫ್ರೆಂಡ್ಸು ಈ ಥರ ಹೊರಗಡೆ ಹೋದರೆ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಒಂಥರ ನಾವು 10th ಮತ್ತೆ ಓಪನ್ ಆದಂಗೆ ಆಗುತ್ತೆ. ನಾವು 10th ಮತ್ತೆ ಹೋಗಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಒಂಥರ ಮಾತಾಡೋದಿರ್ಬೋದು, ಖುಷಿ ಇರ್ಬೋದು, ಎಲ್ಲ ಥರನೂ ತುಂಬ ಖುಷಿಯಾಗುತ್ತೆ. ಅಷ್ಟು ಖುಷಿ ಆಯಿತು ನನಗೆ. ಏಕೆಂದರೆ ನಾವು 10th ಫ್ರೆಂಡ್ಸ್ ಎಲ್ಲ ಮತ್ತೆ ಸೇರಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಖುಷಿಯಾಗುತ್ತೆ ಅಂತ. ಈಗೆಲ್ಲರೂ ಸ್ವಲ್ಪ ಕುಣಿದು ಡ್ಯಾನ್ಸ್ ಆಡಿ ಹಾಡು ಹೇಳಿ ಎಲ್ಲ ಸಾಕಾಯಿತು. ಈಗ ನೆಕ್ಸ್ಟ್ ಸೀಗೆಗುಡ್ಡ ಹತ್ತತ್ರ ಇದ್ದೀವಿ. ಹಾಗಾಗಿ ಇವಾಗ ಎಲ್ಲ ಕೂತ್ಕೊಂಡಿದ್ದೀವಿ. ಈಗ ಕಾಮನಾಗಿ ಏನು ಮಾತಾಡ್ತೀವಿ, ಈಗ ಅಷ್ಟೇ ಮಾತಾಡ್ತಾಯಿದ್ದೀವಿ. ಏನು ಕೆಲಸ ಮಾಡ್ತಿದ್ದೀರಾ, ನೀವೇನು ಕೆಲಸ ಮಾಡ್ತಿದ್ದೀರಾ, ನೀವೆಲ್ಲ ಹೋಗ್ತಾಯಿದ್ದೀರಾ ಅಂತೆಲ್ಲ ಮಾತಾಡಿ, ನಿಮಗೆ ಎಷ್ಟು ಜನ ಮಕ್ಕಳು ಅಂತೆಲ್ಲ ಮಾತಾಡಿಕೊಂಡು ಆರಾಮಾಗಿ ಈಗ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಮಾತಾಡ್ತಾ ಸೀಗೆಗುಡ್ಡ ಬಂದಿದ್ದೇ ಗೊತ್ತಾಗಿಲ್ಲ. ಈ ಸೀಗೆಗುಡ್ಡ ಇಳಿದಿದ್ದೀವಿ, ಈಗ ಬೆಟ್ಟದಲ್ಲಿದ್ದೀವಿ ನೋಡಿ. ಇದೇ ಎಂಟ್ರೆನ್ಸು ಸೀಗೆಗುಡ್ಡ. ತುಂಬ ಚೆನ್ನಾಗಿದೆ ಟ್ರಿಪ್ಗೆಲ್ಲ. ಯಾರಾದರೂ ಬರೋರಿದ್ದರೆ ಬನ್ನಿ, ತುಂಬ ಚೆನ್ನಾಗಿದೆ. ಮತ್ತು ಪ್ಲೇಸ್ಗಳು ಚೆನ್ನಾಗಿದೆ, ನೋಡೋಕ್ಕೆ ವ್ಯೂಸ್ ಎಲ್ಲ ಚೆನ್ನಾಗಿದೆ. ಹಂಗಾಗಿ ಇದು ಸೀಗೆಗುಡ್ಡ ಹಳೆಬೀಡು ಹತ್ತತ್ರ ಇದೆ. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ವೀಡಿಯೋ ಕಡೆ ಹೋದರೆ ನಾನು ಎಲ್ಲರ ಜೊತೆನೂ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ವೀಡಿಯೋ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಎಷ್ಟಾಗುತ್ತೆ ಸ್ವಲ್ಪ ಮಾಡಿದ್ದೀನಿ. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಎಷ್ಟು ದೂರ ಕಣ್ಣಾಡಿಸಿದ್ರೂ ಬರೀ ಸುತ್ತ ಬೆಟ್ಟ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಒಮ್ಮೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಒಂದು ರೌಂಡು ದೇವಸ್ಥಾನ ಎಲ್ಲ ನೋಡಿ ಒಂದೆರಡು ರೀಲ್ಸ್ ಮಾಡ್ದು, ವೀಡಿಯೋ ಮಾಡ್ದು ಎಲ್ಲ ಆಯಿತು. ಎಲ್ಲ ಈಗ ನೋಡಿ ಫುಲ್ ತೋರಿಸ್ತಾ ಇದ್ದೀನಿ ಸುತ್ತ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಹೋಗಬೇಕಂದ್ರೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ಲೇಸ್ ಚೆನ್ನಾಗಿದೆ ನಿಮಗೆ ನೋಡಲಿಕ್ಕೆ. ಈಗ ರೀಲ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಿ ಅನ್ನಲ್ಲ, ಎಲ್ಲ ಆಯಿತು. ಎಲ್ಲ ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡ್ದು. ಈಗ ಆದಮೇಲೆ ನೆಕ್ಸ್ಟು ಈಗ ನಾನು ಸೀಗೆಗುಡ್ಡನೇ ಲಾಸ್ಟು. ಅವರು ಬೇರೆ ಕಡೆ ಪ್ಲೇಸಿಗೆ ಹೋದರು, ಮೈಸೂರು ಕಡೆ ನೋಡ್ಕೊಂಡು ಹೋಗ್ತೀವಿ ಅಂತ. ನಾನು ಹಳೆಬೀಡಲ್ಲಲ್ವ ಊರಿಗೆ ಬಂದಿದ್ದು, ನಾವು ಊರಿಗೆ ಬಂದಿದ್ವಲ್ಲ, ಹಾಗಾಗಿ ಹಳೆಬೀಡಿಗೆ ವಾಪಸ್ ಹೋಗಬೇಕಿತ್ತು. ಹಾಗಾಗಿ ನಾನು ಸೀಗೆಗುಡ್ಡ ಒಂದು ನೋಡಿಕೊಂಡು ನಾನೀಗ ವಾಪಸ್ ಹಳೆಬೀಡಿಗೆ ಹೋಗ್ಬೇಕು. ಇವಾಗ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಎಲ್ಲ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ.
ಇರಲಿ ಮತ್ತೆ ಇನ್ನೊಂದು ಸರಿ ಸಿಕ್ಕಿದಾಗ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾ, ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ತುಂಬ ಖುಷಿಯಿಂದ ಮಾತಾಡಿಸಿ, ನಾವೇನು ಕಳ್ಕೊಳ್ಳಲ್ಲ. ಹಾಗಾಗಿ ಪ್ರೀತಿ ವಿಶ್ವಾಸ ಹೊಂದಿದ್ರೆ ಯಾವಾಗಲೂ ಖುಷಿಯಾಗಿರ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು.